ಇನ್ನು ಆಪರೇಷನ್ ಫುಟ್ಪಾತ್ ಬಳಿಕ ಆಪರೇಷನ್ ಟೋಯಿಂಗ್ ಈಗ ಪ್ಲಾನ್ ಆಗ್ತಾ ಇದೆ. ರಸ್ತೆ ಬದಿ ಇರುವಂತಹ ಅನಾಥ ವಾಹನಗಳ ಕಾರ್ಯಾಚರಣೆಯನ್ನ ನಡೆಸೋದಕ್ಕೆ ಈಗ ಮುಂದಾಗಿರೋದು. ಟೋಯಿಂಗ್ ಕಾರ್ಯಾಚರಣೆಗೆ ಸಚಿವ ಕೃಷ್ಣ ಬೈರೇಗೌಡ ಅವರೇ ಚಾಲನೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿ ಅನಾಥ ವಾಹನಗಳಿಗೆ ನೋಟಿಸ್ ಅನ್ನ ಅಂಟಿಸಿದ್ದಾರೆ. ನೋಟಿಸ್ ಅಂಟಿಸಿ ವಾಹನಗಳ ಚಕ್ರಕ್ಕೆ ಲಾಕ್ ಮಾಡಲಾಗಿದೆ. ಸಿಬ್ಬಂದಿಗಳು ಲಾಕ್ ಮಾಡಿದ್ದಾರೆ. ರಸ್ತೆ ಬದಿಯ ಅನಾಥ ವಾಹನಗಳ ತೆರವು ಕಾರ್ಯಾಚರಣೆಗೆ ಚಾಲನೆಯನ್ನ ಕೊಡಲಾಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ, ಫುಟ್ಪಾತ್ನಲ್ಲಿ ಅಕ್ರಮವಾಗಿ ಹಾಕಿದ್ದಂತಹ ಅಂಗಡಿಗಳ ತೆರವು ಕಾರ್ಯಾಚರಣೆಯನ್ನ ಮಾಡಿದಂತಹ ಸಿಬ್ಬಂದಿಗಳು ಈಗ ವಾಹನಗಳು ಬೀದಿ ಬದಿಯಲ್ಲಿ ನಿಲ್ಲಿಸಿರುವಂತಹ ವಾಹನಗಳನ್ನ ಈಗ ಟೋಯಿಂಗ್ ಕಾರ್ಯಾಚರಣೆಗೂ ಕೂಡ ಚಾಲನೆ ಕೊಡಲಾಗಿದೆ. ರಸ್ತೆ ಬದಿ ಅನಾಥ ವಾಹನಗಳ ತೆರವು ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಸಚಿವರೇ ಚಾಲನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಸಚಿವ ಕೃಷ್ಣ ಬೈರೇಗೌಡ ಅವರು ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿ ಅನಾಥ ವಾಹನಗಳಿಗೆ ನೋಟಿಸ್ ಅನ್ನು ಅಂಟಿಸಿ ಆ ವಾಹನಗಳ ಚಕ್ರಕ್ಕೆ ಲಾಕ್ ಮಾಡಲಾಗಿದೆ. ಸಚಿವರೇ ಚಾಲನೆಯನ್ನು ಕೊಟ್ಟಿರೋದು. ಆ ದೃಶ್ಯಗಳನ್ನು ಕೂಡ ನೀವು ನೋಡಿದ್ರಿ. ರಸ್ತೆ ಬದಿಯಲ್ಲಿ ಹಲವಾರು ಸಮಯಗಳಿಂದ ಹಾಗೆ ನಿಂತಿದ್ದಂತಹ ವಾಹನಗಳನ್ನ ಮೊದಲಿಗೆ ಅವುಗಳ ಮೇಲೆ ನೋಟಿಸ್ ಅನ್ನ ಅಂಟಿಸಿ ಅವುಗಳನ್ನ ಲಾಕ್ ಮಾಡಲಾಗಿದೆ. ಯಾರು ಕೂಡ ಅದಕ್ಕೆ ಸಂಬಂಧಪಟ್ಟವರು ಯಾವುದೇ ರೀತಿಯಲ್ಲೂ ಕೂಡ ಸ್ಪಂದಿಸದೇ ಇದ್ದಂತಹ ಸಂದರ್ಭದಲ್ಲಿ ಕ್ರಮವನ್ನ ಕೈಗೊಳ್ಳೋದಕ್ಕೂ ಕೂಡ ಈ ಒಂದು ನಿರ್ಧಾರವನ್ನು ಮಾಡಲಾಗಿದೆ. ಅದರ ಭಾಗವಾಗಿ ಈಗ ಈ ನೋಟಿಸ್ ಅನ್ನ ಅಂಟಿಸಿ ಲಾಕ್ ಮಾಡಿರೋದು. ಸಚಿವರು ಇದಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಅನಾಥ ವಾಹನಗಳಿಗೆ ನೋಟಿಸ್ ಅನ್ನು ಅಂಟಿಸಿ ಗಡುವು ಕೊಟ್ಟಿದೆ ಜಿಬಿಎ. 1 ವಾರದ ಬಳಿಕವೂ ಕೂಡ ವಾಹನವನ್ನ ತೆಗೆಯದೇ ಇದ್ರೆ ಆಪರೇಷನ್ ಬೆಂಗಳೂರಲ್ಲಿ 1581 ವಾಹನಗಳ ಲಿಸ್ಟ್ ಅನ್ನು ಈಗಾಗಲೇ ರೆಡಿ ಮಾಡಿಕೊಳ್ಳಲಾಗಿದೆ. 1 ವಾರಗಳ ಗಡುವನ್ನು ಕೊಡಲಾಗಿದೆ. ಇವತ್ತಿನಿಂದ ಬಿಡಾರಿ ವಾಹನಗಳ ತೆರವಿಗೆ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಇರುವಂತಹ ವಾಹನಗಳನ್ನ ತೆರವು ಮಾಡಬೇಕು ಅಂತ ಹೇಳಿ ಸೂಚನೆ ಕೊಡಲಾಗಿದೆ. ಮಾಲೀಕರು ಇಲ್ಲದ ವಾಹನಗಳಿಂದ ಸಂಚಾರಕ್ಕೆ ಅಡಚಣೆ ಉಂಟಾಗ್ತಾ ಇರುವಂತಹ ಕಾರಣದಿಂದಾಗಿ ಈ ರೀತಿಯಾಗಿರುವಂತಹ ಕ್ರಮಕ್ಕೆ ಈಗ ಮುಂದಾಗಿರೋದು. 1 ವಾರದ ಸಮಯಾವಕಾಶವನ್ನು ಕೊಡಲಾಗಿದೆ. ಅದಾದ ನಂತರ ಆಪರೇಷನ್ ನಡೆಯುತ್ತೆ. ರಸ್ತೆ ಬದಿಯಲ್ಲಿ ಅಥವಾ ಪಾರ್ಕಿಂಗ್ ಜಾಗಗಳಲ್ಲಿ ಯಾರು ತಮ್ಮ ಸ್ವಂತ ವಾಹನಗಳನ್ನು ಬಿಟ್ಬಿಟ್ಟಿದ್ದಾರೆ, ಅಂದರೆ ಬಿಡಾಡಿ ವಾಹನಗಳು, ಅಬಂಡೆಂಡ್ ವೆಹಿಕಲ್ಸು, ಇವುಗಳನ್ನು ತೆರವು ಮಾಡಬೇಕು ಅಂತ ನಾನು 15 ದಿನಗಳ ಹಿಂದೆಯೇ ಜನಗಳಿಗೆ ಮನವಿ ಮಾಡಿದ್ದೆ ಮತ್ತು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ವಿ. ಆದರೂ ಜನ ಅವರ ಗಾಡಿಗಳನ್ನು ರಸ್ತೆಗಳಲ್ಲಿ, ಫುಟ್ಪಾತ್ಗಳಲ್ಲಿ ಎಲ್ಲಂದರೆ ಅಲ್ಲೇ ಬಿಟ್ಟು ಇದರಿಂದ ಸಾರ್ವಜನಿಕರು ಓಡಾಡೋದಕ್ಕೂ ತೊಂದರೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಜನಗಳಿಗೆ ಸೇರಿದ ಜಾಗವನ್ನು ಅವರು ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಸ್ವಂತಕ್ಕೆ. ಮತ್ತು ಈ ವಾಹನಗಳು ನಾವು ಇದು ತಿಂಗಳುಗಟ್ಟಲೆ ಇಲ್ಲೇ ಬಿಟ್ಟು ಹೋಗಿರ್ತಾರೆ, ಯಾರಿಗೆ ಸೇರಿದ್ದು ಅಂತ ಗೊತ್ತಿಲ್ಲ. ಇದರಿಂದ ಬೆಂಗಳೂರಿಗೆ ಜನಕ್ಕೆ ಓಡಾಡೋದಕ್ಕೂ ಕಷ್ಟ, ಮತ್ತು ಸಾರ್ವಜನಿಕರಿಗೆ ಸೇರಿದ ಜಾಗ ಅವರು ಸ್ವಂತಕ್ಕೆ ಅತಿಕ್ರಮಣ ಮಾಡಿಕೊಳ್ಳೋದು ಕೂಡ ಕಾನೂನು ಉಲ್ಲಂಘನೆ. ಇದಲ್ಲದೆ ಎಲ್ಲಂದರೆ ಅಲ್ಲಿ ಗಾಡಿಗಳನ್ನ ಬಿಟ್ಟು ಆಕ್ಸಿಡೆಂಟ್ಗಳು ಆಗ್ತವೆ. ಆಮೇಲೆ ನೋಡೋದಕ್ಕೂ ಕೂಡ ಬೆಂಗಳೂರು ಅಸಹ್ಯವಾಗಿ ಕಾಣಲಿಕ್ಕೆ ಇದು ಒಂದು ಕಾರಣ. ನಾನು ಕಳೆದ 15 ದಿನಗಳ ಹಿಂದೆಯೇ ಇದನ್ನು ಸಾರ್ವಜನಿಕವಾಗಿ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ವಿ. ಈ ಭಾಳಷ್ಟು ಇದ್ದಾವೆ, ಗುರ್ತು ಮಾಡಿದ್ದು ಕಡಿಮೆ ಅಂತ ಅನಿಸುತ್ತೆ ನನಗೆ. ಇನ್ನೂ ತುಂಬ ಜಾಸ್ತಿ ಇದೆ. ಸೊ ನಾನು ನಂಬರ್ ಮೇಲೆ ಹೋಗ್ತಾ ಇಲ್ಲ. ಎಲ್ಲೆಲ್ಲಿ ಗಾಡಿಗಳು ಹಾಗೆ ಅಬ್ಯಾಂಡನ್ ಮಾಡಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಕೆಲವು 6 ತಿಂಗಳು 1 ವರ್ಷಗಳಿಂದ ಅಲ್ಲೇ ಬಿದ್ದಿದ್ದಾವೆ ಗಾಡಿ. ಯಾರು ಬಂದು ಮಾಲೀಕತ್ವವನ್ನು ಕ್ಲೇಮ್ ಮಾಡ್ತಾ ಇಲ್ಲ, ಅಥವಾ ತಗೊಂಡು ಹೋಗ್ತಾ ಇಲ್ಲ, ಅಥವಾ ಉದ್ದೇಶಪೂರ್ವಕವಾಗಿ ಬಿಟ್ಟು ಹೋಗಿರ್ತಾರೆ, ಏನಾಗೋದಿಲ್ಲ ಅಂತ. ಸೊ ಅಂಥ ಗಾಡಿಗಳನ್ನು ಹುಡುಕಿಸಿ ತೆಗೆಸಬೇಕು. ನಾವು ಒಂದು ಪಾದಚಾರಿಯನ್ನು ಮಾರ್ಗವನ್ನು ಜನರಿಗೋಸ್ಕರ ಇಟ್ಕೋಬೇಕು. ಎರಡನೇದು, ಅಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು ಅನವಶ್ಯಕವಾಗಿ ಅಲ್ಲಿ ಕಸ ಎಲ್ಲ ತುಂಬಿಟ್ಟು ಇಡೀ ವಾತಾವರಣನೇ ಕೆಟ್ಟು ಹೋಗ್ತಾ ಇದೆ. ಇದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ. ಹೌದೌದು, ರೆಗ್ಯುಲರ್ ಆಗಿ ಅಂಥವ್ರ ಮೇಲೆ ಕ್ರಮ ಆಗಬೇಕು. ಇಲ್ಲಾಂದರೆ ಆ ಗಾಡಿಗಳು ತಗೊಂಡು ಆಕ್ಷನ್ ಮಾಡಿ ಸರ್ಕಾರಕ್ಕೆ ದುಡ್ಡು ಜಮಾ ಆಗಲಿ.
ಅಥವಾ ಅವ್ರ ಮೇಲೆ ಫೈನ್ ಆಗಲಿ. ಜಾಗ ಇರಲ್ಲ, ರೋಡ್ ಸೈಡ್ ಅಲ್ಲಿ ನಿಲ್ಲಿಸ್ತಾರೆ. ನೋಡಿ, ರಾತ್ರಿ ಪಾರ್ಕಿಂಗ್ ಮಾಡೋದು, ಬೆಳಗ್ಗೆ ತಗೊಂಡು ಹೋಗ್ತಕ್ಕಂಥದ್ದು ಬೇರೆ ಥರ, ಅದು ಆ ಸಮಸ್ಯೆ ಬೇರೆ. ಅಬ್ಯಾಂಡನ್ ಮಾಡಿದ್ದು ಅಂದರೆ ತೊಗೊಂಡು ಬಂದು ಗಾಡಿ ನಿಲ್ಲಿಸ್ಬಿಟ್ಟು ಹೋದರೆ ತಿಂಗಳು ಬರದೇ ಇರೋದು, ತಿರುಗು ನೋಡದೇ ಇರೋದು ಬೇರೆ ಥರ. ಸೊ ಈ ಕಾರ್ಯಕ್ರಮ ಏನಿದೆಯಲ್ಲ, ಯಾರು ಗಾಡಿಗಳು ರೋಡ್ ಮೇಲೆ, ಫುಟ್ಪಾತ್ ಮೇಲೆ ಬಿಟ್ಟು ದಿನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.